ಈಗಾಗಲೇ ಪರಿಷತ್ನ ಫೈಟ್ ಆರಂಭ ಆಗಿದೆ. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳನ್ನ ಈಗಾಗಲೇ ಆಯ್ಕೆ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಒಬ್ಬರಿದ್ದಾರೆ, ಲಿಂಗರಾಜ್ ಪಾಟೀಲ್ ಅವರು. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಬಹಳಷ್ಟು ಕುತೂಹಲ ಇತ್ತು, ಬಹಳಷ್ಟು ಗೊಂದಲ ಇತ್ತು, ಜೊತೆಗೆ ಬಹಳಷ್ಟು ಹೆಸರುಗಳಿತ್ತು, ಆಕಾಂಕ್ಷಿಗಳಿದ್ರು. ಅದರಲ್ಲಿ ಲಿಂಗರಾಜ್ ಪಾಟೀಲ್ ಅವರ ಹೆಸರು ಕೂಡ ಬಂದಿದೆ. ಹೇಗೆ ಬಂತು? ನೀವು ನಿರೀಕ್ಷೆ ಮಾಡಿದ್ರಾ? ಹೇಗೆ? ಒಂದು ಆಕಾಂಕ್ಷಿಗಳು ಭಾಳ ಜನ ಇದ್ದರು, ಒಪ್ಕೋತೀವಿ. ಗೊಂದಲ ಇರಲಿಲ್ಲ. ಪಕ್ಷದ ಮೇಲೆ ನಮಗೆ ವಿಶ್ವಾಸ ಇತ್ತು. ನಾನು ಭಾಳ ಹಿರಿಯ ಕಾರ್ಯಕರ್ತನಿದ್ದೆವು. ಸುಮಾರು 3-4 ಬಾರಿ ನನಗೆ ಟಿಕೆಟ್ ವಂಚಿತನಾಗಿದ್ದೆ. ಈ ಬಾರಿ ಪಕ್ಷ ನನಗೆ ಒಂದು ಗುರುತಿಸಿ ಗೌರವ ನೀಡಿದ್ದಾರೆ. ನನಗೆ ಸಂತೋಷ ಆಗಿದೆ. ಹೀಗಾಗಿ ಏನು ತೊಂದರೆ ಇಲ್ಲ. ಪಕ್ಷದ ಒಂದು ತೀರ್ಮಾನಕ್ಕೆ ನಾನು ಬದಲಾಗಿ ಉತ್ತಮವಾದಂಥ ಪ್ರಾಮಾಣಿಕವಾಗಿ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ಹೈಕಮಾಂಡ್ ನಾಯಕರಿಗೆ ಲಿಂಗರಾಜ್ ಪಾಟೀಲ್ ಅವರ ಮೇಲೆ ಕಂಡು ಬಿದ್ದಿದ್ದು ಹೇಗೆ? ತಮ್ಮ ಯಾವ ಕಾರ್ಯವೈಖರಿ ಅವರಿಗೆ ಇಷ್ಟ ಆಗಿದೆ? ಒಂದು ಸೀನಿಯರ್ ಕಾರ್ಯಕರ್ತನಾಗಿ, ಅಂದರೆ 37 ವರ್ಷದಿಂದ ಪಕ್ಷದಲ್ಲಿ ನಾನಿದ್ದೀನಿ. ಆಮೇಲೆ ಹಲವಾರು ಬಾರಿ ಅವಕಾಶ ಬಂದಾಗ ಕೂಡ ನಾನು ಬೇರೆದವ್ರಿಗೆ ಅವಕಾಶ ಬಂದರೂ ಕೂಡ ಪಕ್ಷದ ಒಂದು ನಿಲುವಿಗೆ ಬದ್ಧನಾಗಿ ಕೆಲಸ ಮಾಡಿದ್ದೆ. ಮತ್ತು ಇಷ್ಟು ವರ್ಷಗಳಿಂದ ನಾನು ಸಂಘಟನೆ ಒಳಗೆ ನನ್ನನ್ನು ನಾನು ತೊಡಸ್ಕೊಂಡು ಪಕ್ಷ ಏನೂ ಇಲ್ಲದಾಗ ಕೂಡ ನಾವೆಲ್ಲ ಪಕ್ಷ ಕಟ್ಟಿದಂಥವ್ರು. ಹೀಗಾಗಿ ಪಕ್ಷ ಬಿಡುವಂಥ ಪ್ರಶ್ನೆ ಇರಲಿಲ್ಲ. ಪಕ್ಷದಲ್ಲಿ ಇದ್ದು ಒಂದಿನ ನಮಗೆ ಗೌರವ ಸಿಗುತ್ತಂತ ಒಂದು ವಿಶ್ವಾಸ ಇತ್ತು. ಆ ವಿಶ್ವಾಸಕ್ಕೆ ನಮ್ಮ ಎಲ್ಲ ನಾಯಕರು ಅರ್ಹರಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಕಳೆದ ಬಾರಿ ಟಿಕೆಟ್ ಮಿಸ್ ಆದಾಗ ತಾವು ರಾಜೀನಾಮೆ ಮೊರೆ ಹೋಗಿದ್ರಿ, ಆಮೇಲೆ ನಿಮ್ಮನ್ನ ಸಂತೈಸಿದ್ರು, ಸಂಧಾನ ಮಾಡಿದ್ರು. ಈಗ ಅದೇ ನಾಯಕರು ಈ ಟಿಕೆಟ್ ಕೊಡಿಸಲು ಯಶಸ್ವಿ ಆಗಿದ್ದಾರೆ ಅನ್ಸುತ್ತೆ. ಹೇಗೆ? ಸ್ವಲ್ಪ ಸಹಜವಾಗಿ ನೋವಿತ್ತು. ಯಾಕೆಂದರೆ ಸುಮಾರು ಸಲ ಮಿಸ್ ಆಗಿದ್ದಕ್ಕೆ ನೋವಿತ್ತು. ಅದರಿಂದ ನಾನು ಶಿಸ್ತು ಸಮಿತಿಗೆ ಮಾತ್ರ ರಾಜೀನಾಮೆ ಕೊಟ್ಟಿದ್ದೆ, ಪಕ್ಷಕ್ಕೆ ಕೊಟ್ಟಿರಲಿಲ್ಲ. ಆದರೂ ನಾವೆಲ್ಲ ಹಿರಿಯರು, ಇಲ್ಲಪ್ಪ ನಿನ್ನ ಇಷ್ಟು ವರ್ಷ ಶ್ರಮ ಪಟ್ಟಿದೆಯಾ, ತಾಳ್ಮೆ ಇರಲಿ, ಇನ್ನೊಂದು ಸ್ವಲ್ಪ ದಿನ ತಡಿ, ಏನಾದರೂ ಮಾಡೋಣ ಅಂತ ಹೇಳಿದರು. ಇಂದು ಆ ಒಂದು ಅವಕಾಶ ಬಂದದ. ಆ ಅವಕಾಶದ ಒಂದು ಸದುಪಯೋಗವನ್ನು ನಾನು ಜನಸೇವೆ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತೀನಿ. ಪ್ರಹ್ಲಾದ್ ಜೋಶಿ ಅವರ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇದೆ. ನಿಮ್ಮ ಸಮುದಾಯವನ್ನು ಎತ್ತಲಿಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥದ್ದು. ಈಗ ಆ ಸಮುದಾಯಕ್ಕೆ ಹೇಗೆ ಆಭಾರಿಯಾಗಿರ್ತೀರಾ? ಜೊತೆಗೆ ಒಂದಷ್ಟು ಸವಾಲುಗಳು ಇದ್ದೇ ಇರ್ತವೆ, ಯಾಕಂದರೆ ಆಕಾಂಕ್ಷಿಗಳು ಜಾಸ್ತಿ ಆದಾಗ ಸವಾಲುಗಳು ಇದ್ದೇ ಇರ್ತವೆ. ಆ ಸವಾಲುಗಳನ್ನು ಹೇಗೆ ಸ್ವೀಕರಿಸ್ತೀರಾ? ಒಂದು ನನ್ನ ಅನುಭವದ ಮೇಲೆ ನಾನು ಯಾವುದೇ ಥರ ಸವಾಲು ಬಂದರೆ ಅದನ್ನು ನಾನು ಎದುರಿಸ್ತೀನಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರು, ಅವರು ಹಿರಿಯ ಸಂಸದರು, ಅಷ್ಟೇ ಅಲ್ಲ ಕೇಂದ್ರ ಸಚಿವರಾಗಿದ್ದಾರೆ. ಖಂಡಿತವಾಗಿಯೂ ಅವ್ರದ್ದು ಒಂದು ಸಹಾಯ ಸಹಕಾರ ಅಂತೂ ಇದ್ದೇ ಇದೆ. ಜೊತೆಗೆ ಇಡೀ ಪಕ್ಷದ ನಮ್ಮ ಎಲ್ಲ ಕೋರ್ ಕಮಿಟಿ ಸದಸ್ಯರಷ್ಟೇ ಅಲ್ಲ, ಭಾಳಷ್ಟು ಜನ ನನ್ನ ಹಿತೈಷಿಗಳು, ಎಲ್ಲ ಪಕ್ಷದ ನಾಯಕರುಗಳು. ಯಾಕಂದರೆ ಸುಮಾರು 37 ವರ್ಷದಿಂದ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲರೂ ನನಗೆ ಚಿರಪರಿಚಿತರು. ಭಾಳ ಆತ್ಮೀಯವಾಗಿ ನನ್ನನ್ನು, ಇಲ್ಲಪ್ಪ ಈ ಸಲ ನಿನಗೆ ಒಂದು ಅವಕಾಶ ಸಿಗುತ್ತೆ ಅಂತ ಒಂದು ವಿಶ್ವಾಸ ಕೊಟ್ಟಿದ್ದರು. ಹೀಗೆ ಆ ರೀತಿ ನನಗೆ ಅವಕಾಶ ಬಂದದ. ನಾನು ಎಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಆ ಪ್ರೋಸೆಸ್ ಹೇಗಿತ್ತು? ಯಾಕಂದರೆ ಸಾಕಷ್ಟು ಕುತೂಹಲದಿಂದ ನಾವು ಮಧ್ಯರಾತ್ರಿ ತನಕ ಕಾಯ್ತಾ ಇದ್ವಿ, BJP ಅವ್ರ ಲಿಸ್ಟ್ ಅನೌನ್ಸ್ ಆಗಿಲ್ಲ ಅಂತ. ನಿಮ್ಗೇನಾದರೂ ಹೈಕಮಾಂಡ್ ನಾಯಕರಿಂದ ರೆಡಿ ಆಗಿರಿ ಅಥವಾ ನಿಮ್ಮ ಹೆಸರು ಬರಬಹುದು, ಈ ಥರದ್ದು ಏನಾದ್ರು ಸೂಚನೆ ಸಿಕ್ಕಿತ್ತಾ? ಹೇಗೆ? ಆ ಥರ ಸೂಚನೆ ಇರಲಿಲ್ಲ, ಆದರೆ ನನಗೆ ವಿಶ್ವಾಸ ಇತ್ತು. ಯಾಕಂದರೆ ಖಂಡಿತವಾಗಿ ಈ ಸಲ ಒಬ್ಬ ಕಾರ್ಯಕರ್ತನಿಗೆ ಒಂದು ಗೌರವ ಸ್ಥಾನ ಕೊಡ್ತಾರೆ ಒಂದು ವಿಶ್ವಾಸ ಇತ್ತು. ಅದು ನಿಜ ಆಗಿದೆ ಇವತ್ತು. ಮುಂದಿನ ಕೆಲಸಗಳು ಹೇಗಿರುತ್ತೆ ಸರ್ ನಿಮಗೆ? ನಾನು ಇಲ್ಲಿವರೆಗೂ ಪಕ್ಷದ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಅದೇ ಒಂದು ಸಂಘಟನೆಯಲ್ಲಿ ಇನ್ನೂ ಹೆಚ್ಚು ಶಕ್ತಿ ತುಂಬುವ ಕೆಲಸ ಮಾಡ್ತೀನಿ. ಜೊತೆಗೆ ಒಂದು ಅವಕಾಶ, ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ಒಂದು ಸದವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಜನರಿಗಾಗಿ ಏನೇನು ಅನುಕೂಲ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ, ನನ್ನ ಇತಿಮಿತಿಯೊಳಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಸರ್, ಒಂದು ಪ್ರಶ್ನೆ ಯಾವತ್ತೂ ಕಾಡ್ತಾ ಇರುತ್ತೆ, BJPಯಲ್ಲಿ ಯಾರನ್ನೇ ಆಯ್ಕೆ ಮಾಡಿದ್ರು ಕೂಡ ಆ ನಾಯಕರು ಇನ್ನುಳಿದ 10 ಕ್ಯಾಂಡಿಡೇಟ್ನ ವಿಧಾನಸಭೆಗೆ ಗೆದ್ಕೊಬರಕ್ಕೆ ತಾಕತ್ತಿದೆಯಾ ಅಥವಾ ಆ ವರ್ಚಸ್ಸಿದೆಯಾ? ಇನ್ನೊಂದು ಸಾಕಷ್ಟು ಚರ್ಚೆ ಆಗ್ತಾರೆ. ರಾಜ್ಯಸಭೆಗೆ ಹೋದವರು ಕೂಡ ಅಷ್ಟೇ ಕೇಳ್ತಾರೆ, ಆ ಕ್ಯಾಂಡಿಡೇಟ್ ಆ ಸಮುದಾಯದವ್ರನ್ನ ಗೆಲ್ಸ್ಕೊಬರ್ತಾರ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥದ್ದು. ಈಗ ನಿಮಗೆ ದೊಡ್ಡ ಸವಾಲಾಗಿರುವಂಥದ್ದು, ಇದನ್ನು ತಾವು ಹೇಗೆ ಸ್ವೀಕರಿಸ್ತೀರಾ? ಯಾಕಂತಂದ್ರೆ ಕೆಲವೊಬ್ಬರು ಹೆಸರೇ ಗೊತ್ತಿರಲ್ಲ, BJPಯಲ್ಲಿ ಕಾರ್ಯಕರ್ತರಾಗಿ ಉಳಿದಿರ್ತಾರೆ, ಎಲೆಮರೆ ಕಾಯ್ತಾರ, ಸಡನ್ ಆಗಿ ಆಯ್ಕೆಯಾದಾಗ ಅವ್ರ ಹೆಸರುಗಳು ಬಂದಿರ್ತವೆ, ಹೌದಾ ಅಂತ. ಇದನ್ನು ಹೇಗೆ ತಾವು ನಿರೀಕ್ಷೆ ಮಾಡ್ತೀರಾ? ಒಂದು ನನ್ನ ಅನುಭವ, ಸಂಘಟನೆಯಲ್ಲಿ ಸುಮಾರು ವರ್ಷಗಳನ್ನ ನಾನು ತೊಡಸ್ಕೊಂಡಿದ್ದೀನಿ. ಹಲವಾರು ಚುನಾವಣೆಗಳನ್ನು ಮಾಡಿದ್ದೀನಿ, ಹಲವಾರು ಜಿಲ್ಲೆಯ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೀನಿ, ಉಸ್ತುವಾರಿ ಕೆಲಸ ಮಾಡಿದ್ದೀನಿ. ಹೀಗಾಗಿ ನನ್ನ ಅನುಭವದಿಂದ ಸಂಘಟನೆಯನ್ನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬಲಪಡಿಸೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮತ್ತು ಪಕ್ಷದ ಒಂದು ವರ್ಚಸ್ಸು, ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ಹೇಳಿದಾಗೆ ಒಂದು ಚಾಲೆಂಜಸ್ ಇದ್ದಾವೆ. ಆ ಸವಾಲುಗಳೇ ಎಲ್ಲವನ್ನು ನಾವು ನಮ್ಮೆಲ್ಲ ನಾಯಕರ ಜೊತೆಗೆ ನಾವು ಎದುರಿಸ್ತೀವಿ. ಖಂಡಿತವಾಗಿಯೂ ನಾವು ಬರುವಂಥ ದಿನಗಳಲ್ಲಿ ಯಶಸ್ವಿ ಆಗ್ತೀವಿ ಅಂತ ನನಗೆ ವಿಶ್ವಾಸ ಇದೆ. ಯಾಕಂದರೆ ನನ್ನ ಅನುಭವ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಈ ರೀತಿಯ ಎಲ್ಲ ಸವಾಲುಗಳನ್ನು ನಾವು ಎದುರಿಸಿದ್ದೀವಿ, ಹಲವಾರು ಕಷ್ಟಗಳನ್ನು ನಾವು ಎದುರಿಸಿದ್ದೀವಿ. ಪಕ್ಷ ಏನೂ ಇಲ್ಲದಾಗ ಕೂಡ ನಾವು ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿದ್ದೀವಿ. ಸೊ ಇವಾಗ ಒಂದು ಸುಸ್ಥಿತಿಯಲ್ಲಿದ್ದಾಗ ಇದನ್ನು ಮುಂದೆ ತೆಗೆದುಕೊಂಡು ಹೋಗೋದೇನು ಕಷ್ಟ ಆಗೋದಿಲ್ಲ. ಉಳಿದ ನಿಮ್ಮ ಸಹಪಾಠಿಗಳ ಬಗ್ಗೆ ಏನು ಹೇಳ್ತಾರೆ? ನಾಗರಾಜ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದರೆ, NDA ಅಭ್ಯರ್ಥಿಯಾಗಿ. ರಘು ಕೌಟಿಲ್ಯ ಅವರು ನಿಮ್ಮ ಜೊತೆಗೆ ಆಯ್ಕೆಯಾಗಿರುವಂಥದ್ದು, ಅವ್ರ ಬಗ್ಗೆ ಒಂದು
ಉಳಿದವರು ಕೂಡ ನನ್ನ ಹಾಗೆ ಪಕ್ಷಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಪಕ್ಷ ಒಂದು ಸಂದೇಶವನ್ನು ಕೊಟ್ಟದ್ದು ಭಾಳ ಸಂತೋಷ ಆಗ್ತಾ ಇದೆ. ಪಕ್ಷದಲ್ಲಿ ಯಾರು ಭಾಳಷ್ಟು ಕೆಲಸ ಮಾಡಿರ್ತಾರೆ, ಸಂಘಟನೆಯಲ್ಲಿ ತೊಡಸ್ಕೊಂಡಿರ್ತಾರೆ, ಅವರಿಗೆ ಒಂದು ಸ್ಥಾನಮಾನ ಕೊಟ್ಟದ್ದು ಎಲ್ಲರಿಗೂ ಸಂತೋಷ ಆಗಿದೆ. ವಿಶೇಷವಾಗಿ ನನ್ನ ಬಗ್ಗೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನನಗೆ ರಾತ್ರಿಯಿಂದ ಫೋನ್ ಬರ್ತಾ ಇದ್ದಾವೆ. ಎಲ್ಲ ಕಾರ್ಯಕರ್ತರು ಭಾಳ ಸಂತೋಷ ಆಗಿದ್ದಾರೆ. ಅದು ನನಗೆ ನಿಜಕ್ಕೂ ಸಂತಸ ಆಗ್ತಾ ಇದೆ ಮತ್ತು ಪಕ್ಷದ ಮೇಲೆ ನನಗೆ ಹೆಮ್ಮೆ ಮತ್ತು ಗೌರವ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿನ ನೀವು ಪಕ್ಷದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನೀವು ಶಿಸ್ತು ಕ್ರಮ ಕೈಗೊಳ್ತಿದ್ರಿ, ನೋಟಿಸ್ ಕೊಡ್ತಾ ಇದ್ರಿ. ಇನ್ನು ನೀವು ತಪ್ಪು ಮಾಡಿದ್ರೆ ಇನ್ನೊಬ್ರು ಬರ್ತಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಹಾಗೇನಾದರೂ ತಪ್ಪು ಮಾಡಿದ್ರೆ ನೀವು ಮಾಧ್ಯಮದವರು ಇದ್ದೀರಿ, ನಮ್ಮ ಪಕ್ಷದಲ್ಲಿ ಹಿರಿಯರು ಇದ್ದಾರೆ. ಏನೇ ತಪ್ಪು ಮಾಡಿದ್ರು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಖಂಡಿತ ನಾನು ಅದನ್ನು ಒಪ್ಕೊಳ್ತೀನಿ. ಅಷ್ಟೇ ಅಲ್ಲ, ನನ್ನ ಆತ್ಮವಂಚನೆಯಿಂದ ಮಾಡ್ಕೊಂಡು ನಾನು ಕೆಲಸ ಮಾಡಲ್ಲ. ನಿರ್ಭೀತಿಯಿಂದ, ನಿರ್ಬೆಡೆಯಿಂದ, ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡ್ತೀನಿ. ಅದು ವಿಶ್ವಾಸ ನನಗಿದೆ. ಥ್ಯಾಂಕ್ ಯು. ಇವಿಷ್ಟು ಬಿಜೆಪಿಯ ಪರಿಷತ್ತಿಗೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಯಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.